ಫೆಬಿ ಅಂದರೆ ಕೂಳೆ, ಕೂಳೆ ಅಂದರೆ ಫೆಬಿ. ಹುಡುಗಿರಿಗೆ ಬೇಕಂದರೆ ಹಿಂಗೆ ಬಗ್ದು ಹಾರ್ಟ್ನ ತೆಗ್ದು ಕೈಯಲ್ಲಿ ಕೊಟ್ಬಿಡಿ ಬೇಕಲ್ಲಿ ಬಸ್. ಸೊ ನನಗೆ ಆನ್ಸರ್ ಬೇಕು ಅಂದರೆ ಈಸ್ ಅ ಮ್ಯಾನ್. ಬೇಬಿ ಕಿಕ್ಕೆಲ್ಲ ಮಾಡುತ್ತೆ. ಅವತ್ತು ನೈಟ್ ಎಷ್ಟು ಹತ್ತಿದ್ದೀನಿ ಅಂತಂದರೆ ಅಷ್ಟು ಬೇಜಾರು ಮಾಡಿದ್ದಾರೆ ಗೊತ್ತಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್, ನಿಮ್ಮ ಸೌಂದರ್ಯ ಭರತ್. ಇವತ್ತಿನ ಬ್ಲಾಗ್ ಏನು ಅಂತಂದರೆ ನಾವು ಆ್ಯಸ್ ಅ ಕಪಲ್ ಬಿಫೋರ್ ಪ್ರೆಗ್ನೆನ್ಸಿ ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ಅಂತ. ಎಫರ್ಟ್ ಜಾಸ್ತಿ ಇದೆ ಅದಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಬಿಫೋರ್ ಪ್ರೆಗ್ನೆನ್ಸಿಗೂ ಆಫ್ಟರ್ ಪ್ರೆಗ್ನೆನ್ಸಿಗೂ? ಹೌ ಆರ್ ಯು ಎಂಜಾಯಿಂಗ್? ಎಂಜಾಯಿಂಗ್, ಯಾ, ಸಮ್ಟೈಮ್ಸ್ ಎಂಜಾಯಿಂಗೇ ಚೆನ್ನಾಗಿರುತ್ತೆ, ಖುಷಿ ಅನಿಸುತ್ತೆ. ಇದೆಲ್ಲ ಕೆಲವೊಂದು ಸತಿ ಫೆಬಿನ ಮರ್ಡ್ರ್ ಮಾಡಿಬಿಡ್ಬೇಕು ಅನಿಸುತ್ತೆ, ಆ ಥರ ಹಿಂಸೆ ಕೊಡ್ತಾಳೆ. ಆರ್ ಮೇ ಬಿ ಅದು ಪ್ರೆಗ್ನೆನ್ಸಿ ಥಿಂಗ್ಸ್ ಅನಿಸುತ್ತೆ, ಅದಕ್ಕೆ ನಾನು ಬೇರ್ ಮಾಡ್ಕೊಂಡೆ, ಇಟ್ಸ್ ಓಕೆ, ಪರವಾಗಿಲ್ಲ, ಎಷ್ಟೇ ಆದರೂ ನನ್ನ ಹೆಂಡತಿ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀನಿ. ನಾನೇನು ಅಷ್ಟೊಂದೇನು ಕೂಳೆ ಕೊಟ್ಟಿಲ್ಲ ಗೈಸ್, ನೀವುಗಳೇ ನೋಡಿರ್ತೀರ. ಹೇಳೋದು ನಾನು ಬರೀ ಮ್ಯಾಕ್ಸಿಮಮ್ ರೇಗಿಸ್ತೀನಿ ಅಷ್ಟೇ ಈ ವ್ಲಾಗ್ಸಲ್ಲಿ, ಅದರಲ್ಲಿ ಇದರಲ್ಲಿ. ಬಟ್ ಆ್ಯಕ್ಚುಲಿ ಟಾಸ್ಕ್ ಇರುತ್ತಲ್ಲ ಈ ಪ್ರೆಗ್ನೆನ್ಸಿ ಥಿಂಗ್ಸ್ಗಳ ಟಾಸ್ಕು, ಅದೆಲ್ಲ ಆ್ಯಕ್ಚುಲ್ ಕೂಳೆನೇ ಫೆಬಿ. ಫೆಬಿ ಅಂದರೆ ಕೂಳೆ, ಕೂಳೆ ಅಂದರೆ ಫೆಬಿ. ಇವ್ರು ಹೇಳೋದು ನೋಡಿದ್ರೆ ನಾನೇನೋ ಕಿರುಕುಳ ಕೊಟ್ಟಂಗೆ ಮಾತಾಡ್ತಾ ಇದ್ದಾರೆ ಗೈಸ್. ಆ್ಯಕ್ಚುಲ್ ಕಿರುಕುಳ ತೋರಿಸ್ಬೇಕು, ಅವಾಗ ಸುಮ್ಮನೆ ಆಗ್ತಾರೆ, ಈ ಮಾತೆಲ್ಲ ಬರಲ್ಲ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಓಕೆ, ಸೊ ನಾನು ನಿನಗೆ ಕ್ವೆಶ್ಚನ್ ಕೇಳ್ತೀನಿ. ಏನು ಕೇಳ್ತಾರೆ? ಬಿಫೋರ್ ಪ್ರೆಗ್ನೆನ್ಸಿಗೂ ಆಫ್ಟರ್ ಪ್ರೆಗ್ನೆನ್ಸಿಗೂ ನಾನು ಹೆಂಗೆ ಅನಿಸ್ತೀನಿ? ನೀವು ಬಿಫೋರ್ ಪ್ರೆಗ್ನೆನ್ಸಿನೂ ಹೋಗೋದು ತೊಗೊಂಬ, ಇದು ತೊಗೊಂಬ, ಹತ್ತು ನೀರು ಕೊಡು, ಊಟ ಕೊಡು ಅಂತ ಕೇಳ್ತಾರೆ ಗೈಸ್. ಅದು ಇನ್ನೂ ಚೇಂಜ್ ಆಗಿಲ್ಲ. ನನಗೊಂದೊಂದು ಸಲ ಕೋಪ ಬಂದುಬಿಡುತ್ತೆ ಗೈಸ್, ಯಾಕೆ ಇವರು ಪ್ರತಿಯೊಂದು ಮಾಡ್ತಾರೆ ಸರಿನಾ, ಆದರೆ ನೀರು ಕೊಡು, ಊಟ ಹಾಕ್ಕೊಡು, ನಾನು ಅಂತೀನಿ ನೀವೇ ಎಲ್ಲ ಮಾಡ್ಕೋಬೋದು ಅಲ್ವಾ ಅಂತ. ಆದರೆ ಅವ್ರು ಏನಂತ ಒಂದು ಮಾತು ಹೇಳಿದ್ರು ಗೊತ್ತಾ ಗೈಸ್? ಇದನ್ನು ಕೇಳಿ, ಇದು ವೆರಿ ಇಂಪಾರ್ಟೆಂಟ್. ಅವತ್ತಿಂದ ಆ್ಯಕ್ಚುಲಿ ನಾನು ಸುಮ್ಮನಾದೆ. ಅದು ಏನೇ ಆಗಲಿ, ಈ ಎರಡು ಕೆಲಸ ಲೈಕ್ ನೀರು ಕೊಡೋದು, ಅಡುಗೆ ಬಡಿಸೋದು, ನೀನು ಬಡಿಸಿದ್ರೇ ನನಗೂ ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೇ ನಾನು ನೀನು ಎಷ್ಟೇ ಕಷ್ಟ ಆದ್ರೂ ನೀನೇ ಮಾಡಬೇಕು ಇದು ಅಂತ ಕೇಳ್ತೀನಿ ಅಂತ. ನಾನು ಎಲ್ಲೋ ಕೂತಿರ್ತೀನಿ ಗೊತ್ತಾ, ಎಲ್ಲೋ ಕೂತಿರ್ತೀನಿ, ಆವಾಗ ಇವ್ರು ಕರೆಯೋದು ಬಾ, ಏನೋ ಸೆಕೆಂಡ್ ಟೈಮ್ ಬಡಿಸೋದಕ್ಕೆ. ಅಲ್ಲೇ ಇರುತ್ತೆ ಮುಂದೆ ಅನ್ನ, ಬಾ ಹಾಕು, ಈ ಥರ. ಆವಾಗೂ ಚೇಂಜ್ ಆಗಿಲ್ಲ, ಪ್ರೆಗ್ನೆನ್ಸಿ ಆದಮೇಲೂ ಚೇಂಜ್ ಆಗಿಲ್ಲ. ಚೇಂಜ್ ಆಗಿರೋ ವಿಷಯ ಅಂತಂದರೆ ಇನ್ನೂ ಜಾಸ್ತಿ ಕೇರಿಂಗ್ ಜಾಸ್ತಿ ಆಯಿತು. ಯಾಕೆಂತಂದರೆ ಆ ಕೇರಿಂಗ್ ಅಂತಲ್ಲ, ನಾನು ಎಲ್ಲಿ ಇನ್ನೂ ಹಿಂಸೆ ಕೊಟ್ಬಿಡ್ತೀನಿ ಅನ್ನೋ ಕಾರಣಕ್ಕೆ. ಅದು ನಿಜ, ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಮುಂಚೆ ಫೆಬಿ ಒಂಥರ, ಓಕೆ, ಇವಾಗ ಫೆಬಿ ಯಾವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಭಯ ಆಗುತ್ತೆ ಒಂದೊಂದು ಸತಿ. ಮತ್ತು ತಿರುಗಿಸೇನೋ ಒಂದು ಮಾತು ಅನ್ನೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಅವಳು ಬೇಜಾರಾದರೆ ನನಗೆ ಬೇಜಾರಾಗುತ್ತೆ ಅಂತ. ಸೊ ಬಟ್ ಆದರೆ ಇವಾಗ ಮೇ ಬಿ ಅವಳು ಸ್ಟ್ರೆಸ್ಗೆ ಏನಕ್ಕೋ ಗೊತ್ತಿಲ್ಲ, ಯಾವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಮುಂಚೆಗಿಂತ ಇವಾಗ ಸ್ವಲ್ಪ ಕೇರ್ಫುಲ್ ಆಗಿದ್ದೀನಿ. ಬೇಕು ಅಂತಲ್ಲ, ಏನಾದರೂ ಓವರ್ಲೋಡ್ ಅಂತ ಅನ್ನಿಸ್ದಾಗ ಮೇ ಬಿ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಬಿಹೇವ್ ಮಾಡ್ತಾ ಇದ್ದೆ. ಇವಾಗ ನನಗೆ ಓವರ್ಲೋಡ್ ಅಂತ ಏನೂ ಅನ್ನಿಸ್ತಾ ಇಲ್ಲ, ಅದಕ್ಕೆ ನಾರ್ಮಲ್ ಆಗಿದ್ದೀನಿ. ಇವರು ಅದಕ್ಕೆ ಸೇಫ್ ಆಗಿದ್ದಾರೆ. ಥ್ಯಾಂಕ್ ಯು ಫಾರ್ ಕೀಪಿಂಗ್ ಮೀ ಸೇಫ್. ಗೈಸ್, ನಾನೇನೋ ಇನ್ನೊಂದು ಕೇಳಬೇಕು ಅಂತ. ಪ್ರೆಗ್ನೆನ್ಸಿ ಮುಂಚೆ ಚೆನ್ನಾಗಿದ್ನ, ಪ್ರೆಗ್ನೆನ್ಸಿ ಆದಮೇಲೆ ಚೆನ್ನಾಗಿದ್ದೀನ? ಸಿಗಿಸ್ತಾ ಇದ್ದೀನಿ ನಾನು. ಸಿಂಪಲ್ ಆನ್ಸರ್ ಇದು. ಪ್ರೆಗ್ನೆನ್ಸಿಗೂ ಮುಂಚೆ ನೀನು ಹುಡುಗಿ ಥರ ಕಾಣಿಸ್ತಾ ಇದ್ದೆ. ಪ್ರೆಗ್ನೆನ್ಸಿ ನಂತರ ನೀನು ಯು ಲುಕ್ ಲೈಕ್ ಅ ವುಮೆನ್ ನೌ, ಮೈ ಬ್ಯೂಟಿಫುಲ್ ವುಮೆನ್. ಎರಡೂ ಇಷ್ಟ. ಇವಾಗ ನಾನು ಮುಂಚೆ ದಪ್ಪ ಆಗಿದ್ದೀನಿ, ಅಷ್ಟೊಂದೇನೋ ಎಲ್ಲ ರೆಡಿ ಆಗಲ್ಲ. ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ ಗೈಸ್? ಸೊ ಆ ಥರ ಏನೂ ಅನಿಸಲ್ಲ ನಿಮಗೆ? ಫೆಬಿ, ನೀನು ಒಂದೇ ಒಂದು ದಿವಸ ಆ ಥರ ಡಿಫ್ರೆನ್ಸ್ ಫೀಲ್ ಮಾಡಿಸಿದ್ದೀನಾ ಫೆಬಿ? ನಾನು ಮಾಡಿಸಿಲ್ಲ, ಅದೇ ಹುಷಾರಾಗಿದ್ದಾರೆ. ಮನದಾಳದ ಒಂದು ಮಾತು ಹೇಳ್ತೀನಿ ಕೇಳಿ. ಹುಡುಗಿರಿಗೆ ಬೇಕಂದರೆ ಹಿಂಗೆ ಬಗ್ದು ಹಾರ್ಟ್ನ ತೆಗ್ದು ಕೈಯಲ್ಲಿ ಕೊಟ್ಬಿಡಿ ಬೇಕಂದರೆ, ಆವಾಗಲೂ ಕೇಳ್ತಾರೆ ಡು ಯು ಲವ್ ಮೀ,
ಅಂತ ಆ ಥರ ಹೆಣ್ಮಕ್ಳು. ಸೀರಿಯಸ್ಸಾಗಿ ಕಷ್ಟ ಇದೆ ನಿಮಗೆ ತೆಲ್ಬದು. ಸೊ ನನಗೆ ಆನ್ಸರ್ ಬೇಕು. ಮೇಬಿ ಯು ಲುಕ್ ಈವನ್ ಮೋರ್ ಬ್ಯೂಟಿಫುಲ್ ನಾವು ಆ್ಯಸ್ ಅ ವುಮೆನ್. ಆ್ಯಕ್ಷನ್ ಪ್ರೂವ್ಸ್ ಬೆಟರ್ ದೆನ್ ವರ್ಡ್ಸ್ ಅಂತ ನಂಬ್ತೀನಿ ನಾನು. ಯು ಆಲ್ಸೋ ಬಿಲೀವ್ ದ್ಯಾಟ್, ರೈಟ್? ಹೌದು ಗೈಸ್, ನನಗೆ ಕಾಲಿಗೆ ಲೋಷನ್ ಹಚ್ಚಿ ಅಂತ ಎಷ್ಟು ದಿವಸದಿಂದ ಕೇಳ್ಕೊತಾ ಇದ್ದೀನಿ. ನನ್ನ ಮೇಲೆ ಆಣೆ, ಇದು ಸುಳ್ಳು ಆಯಿತಾ? ದಿವಸ ಕಾಲಿಗೆ ಲೋಷನ್ ಹಚ್ಚೋದೆ ನಾನು. ಪಾಪ ಬಗ್ಗೋಕ್ಕಾಗಲ್ಲ, ಪೆಂಗ್ವಿನ್ ಆಗಿಬಿಟ್ಟಿದ್ದಾಳೆ ಅಂದ್ಬಿಟ್ಟು ದಿನ ಕಾಲು. ಆದರೆ ಒಂದೊಂದ್ಸಲ ಮರ್ತೋಗ್ತಾರೆ ಗೊತ್ತಾ. ಕಷ್ಟ ಇದೆ ಗುರು, ಸೀರಿಯಸ್ ಆಗಿ. ಯಾರಾದರೂ ಸಿಂಗಲ್ಸ್ ಏನಾದರೂ ಇದ್ದೀರಾ ಅಂದರೆ ಮದುವೆ ಆಗೋಕ್ಕೆ ಹೋಗಬೇಡಿ. ಈ ಥರ ಹಿಂಸೆ ಇಕ್ತಾರೆ. ನೀವು ಮಾಡಿದ್ರೂ ತಪ್ಪು, ಮಾಡಿಲ್ಲ ಅಂದರೂ ತಪ್ಪು. ಕಷ್ಟ ಇದೆ, ಗಂಡು ಮಕ್ಕಳು ಜೀವನ ನಿಜ ಕಷ್ಟ ಇದೆ. ಮುಂಚೆಗೂ ಇವಾಗೂ ಆಮ್ ಐ ಮೋರ್ ರೆಸ್ಪಾನ್ಸಿಬಲ್? ಗೈಸ್, ಮುಂಚೆ ಹುಡುಗಾಟ ಅದರಲ್ಲೂ ರೆಸ್ಪಾನ್ಸಿಬಲ್ ಅನ್ನೋ ಇದು ಆ್ಯಡ್ ಇರುತ್ತೆ. ಬಟ್ ಇವಾಗ ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದರೆ ಹಿ ಈಸ್ ಅ ಮ್ಯಾನ್ ವಿತ್ ಫುಲ್ಲಿ ಫ್ಲೆಜ್ ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು. ಐ ಫೀಲ್ ಸೋ ಪ್ರೌಡ್. ಮೇ ಬಿ ದಟ್ಸ್ ದ ರೀಸನ್ ಐ ಆಮ್ ವಿತ್ ಹಿಮ್. ಇಲ್ಲಾಂದರೆ ಏನಿಸ್ತಾ ಇರಲಿಲ್ಲ, ಖಂಡಿತ ಇರ್ತಿರ್ಲಿಲ್ಲ. ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ನಿಮಗೆ. ಅದಕ್ಕೇನೆ ಅಲ್ವಾ ಆಗಿದ್ದು. ಗೈಸ್, ಆ್ಯಕ್ಚುಲಿ ಹುಡುಗರು ಟಿ ವಿಯಲ್ಲಿ ಕೇಳೋದು ಅಥವಾ ರಿಲೇಟಿವ್ಸಲ್ಲಿ ಈ ಥರ ಎಲ್ಲ ಪ್ರೆಗ್ನೆನ್ಸಿ ಜರ್ನಿ ಕೇಳೋದು ಬೇರೆ ಅಲ್ವಾ? ಓಕೆ, ಕಿವಿಯಿಂದ ಕೇಳೋದು, ದೂರದಿಂದ ನೋಡೋದು. ಬಟ್ ನೀವು ಹೆಂಡತಿದು ಹತ್ತಿರದಿಂದ ನೋಡಿ ನಿಮಗೆ ಪ್ರತಿಯೊಂದು ಗೊತ್ತು. ನಾನು ಏನೇನು ಅನುಭವಿಸ್ತಾ ಇದ್ದೆ ಫಸ್ಟ್ ಮಂತಿಂದ, ಒಂದು ಪ್ಯೂಕಿಂಗ್ ಆಗಲಿ. ಸೊ ನೀವು ಹತ್ತಿರದಿಂದ ಹೆಂಡತಿಗೆ ಓ ಈ ಥರ ಎಲ್ಲ ಆಗುತ್ತೆ ಒಂದು ಪ್ರೆಗ್ನೆನ್ಸಿಯಲ್ಲಿ ಅಂತ ನೀವು ಪರ್ಸ್ನಲ್ಗೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಇನ್ನೊಂದು ನಂದು ಸ್ವಂತ ಬೇಬಿ ಅಂತ ನಿಮಗೆ ಆ ರಿಪೋರ್ಟ್ಸ್ ಎಲ್ಲ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಲೈಕ್ ಆ ಫೀಲ್ ಏನು? ಐ ವಾಂಟ್ ಟು ನೋ. ಬೆಬಿನ ಯಾವ ಥರ ನೋಡಿದ್ದೀನಿ ಅಂದರೆ, ನಾನು ಲಿಟ್ರಲಿ ಊಟ ನೋಡ್ತಾನೆ ವಾಮಿಟ್ ಮಾಡ್ಕೊಂಡಿರುವಂಥ ಗಳಿಗೆಗಳನ್ನ ನಾನು ನೋಡಿದ್ದೀನಿ. ಈಸಿ ಇಲ್ಲ. ಸೊ ಮೇ ಬಿ ಅದಕ್ಕೋಸ್ಕರನೇ ಅನಿಸುತ್ತೆ ನಾನು ಜಾಸ್ತಿ ಪ್ರೀತಿ ಕೊಡ್ತಾ ಬಂದಿದ್ದು ಈ ಜರ್ನಿಯಲ್ಲಿ. ನನಗೋಸ್ಕರ ಇದನ್ನು ಮಾಡ್ತಾ ಇದ್ದಾಳೆ ಅವಳು. ಲೈಕ್ ಆ್ಯಂಡ್ ಇದನ್ನು ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ, ನಮ್ಮ ವಂಶ ಬೆಳೆಸೋಕ್ಕೋಸ್ಕರ ದೇ ಗೋ ಥ್ರೂ ದಿಸ್ ಪೇನ್. ಆ ನೋವನ್ನ ಅನುಭವಿಸ್ತಾರೆ ಅವರು. ಇಟ್ ಈಸ್ ನಾಟ್ ಇಟ್ ಆಲ್ ಈಸಿ ಬೀಯಿಂಗ್ ಅ ಪ್ರೆಗ್ನೆಂಟ್ ವುಮೆನ್. ಐ ಫೀಲ್ ಸೋ ಪ್ರೌಡ್ ಆಫ್ ಯು. ಇನ್ನೊಂದು ಕೇಳಿದೆ ನನ್ನ ಕ್ವೆಶ್ಚನು. ಏನು? ಇದು ಫಸ್ಟ್ ಬೇಬಿ ನಮ್ಮದು ಅಲ್ವಾ? ಸೊ ಏನು ಅನ್ನಿಸ್ತಾ ಇದೆ? ನಾನು ಹೇಳೋಕ್ಕಾಗಲ್ಲ ನನ್ನ ಎಕ್ಸೈಟ್ಮೆಂಟ್ನ. ನಾನು ಎಷ್ಟೋ ಸತಿ ಅದು ಮಾತಾಡ್ತಾ ಇರ್ತೀನಿ ಗೊತ್ತಾ. ಆ್ಯಂಡ್ ಮಾತಾಡುವಾಗ ಬೇಬಿ ಕಿಕ್ಕೆಲ್ಲ ಮಾಡುತ್ತೆ. ಆ್ಯಂಡ್ ನನ್ನ ವಾಯ್ಸ್ ಅಭ್ಯಾಸ ಆಗ್ತಾಯಿದೆ ಅನಿಸುತ್ತೆ ಅದಕ್ಕೆ. ಬಿಕಾಸ್ ಡಾಕ್ಟರ್ ಹೇಳಿದರು ಬೇಬಿಗೆ ಕೇಳಿಸುತ್ತೆ ಆಫ್ಟರ್ 6 months ಅಂತ. ಸೊ ದಿನ ಮಾತಾಡ್ತೀನಿ ನಾನು. ಊಟ ಆದಮೇಲೆ ಮಾತಾಡ್ತೀನಿ, ಬ್ರೇಕ್ಫಾಸ್ಟ್ ಆದಮೇಲೆ ಮಾತಾಡ್ತೀನಿ, ಹಾಡು ಹೇಳ್ತೀನಿ. ಅದು ಇವರು ಹಾಡು ಹೇಳಿದಾಗ ಬೇಬಿ ಕಿಕ್ ಮಾಡುತ್ತೆ, ಮೂವ್ ಮಾಡುತ್ತಲ್ಲ, ಏನು ಖುಷಿನೋ. ಇವರೇ ಮಗು ಆಗೋಗ್ಬಿಡ್ತಾರೆ. ಅದು ನನಗಂತಾನೆ ಅಲ್ಲ, ಐ ಥಿಂಕ್ ಎಲ್ಲ ಫಾದರ್ಸ್ ಈ ಜರ್ನಿಯಲ್ಲಿ, ಯಾರ್ಯಾರು ಫಾದರ್ಸ್ ಈ ಜರ್ನಿನ ಗೋತ್ರೂ ಮಾಡ್ತಾರೆ, ಐ ಥಿಂಕ್ ಅವರೆಲ್ಲರಿಗೂ ಇದೇ ಫೀಲ್ ಆಗೋದು. ಇವಾಗ ನನ್ನ ಕ್ವೆಶ್ಚನ್. ಓಕೆ. ಸೊ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಯಾವತ್ತಾದರೂ ನಿನಗೆ ಬೇಜಾರು ಮಾಡಿದ್ದೀನಾ? ಬೇಜಾರು ಮಾಡಿದ್ದಾರೆ ಗೈಸ್. ಯಾವಾಗಮ್ಮ? ಅವತ್ತು ನೈಟ್ ಎಷ್ಟು ಹತ್ತಿದ್ದೀನಿ ಅಂತಂದರೆ ಅಷ್ಟು ಬೇಜಾರು ಮಾಡಿದ್ದಾರೆ ಗೊತ್ತಾ. ಯಾವಾಗ ಹೇಳಿದ್ದು? ಜ್ಞಾಪಕಕ್ಕಿಲ್ವ ನಿಮಗೆ? ಯಾವಾಗ? ಆವಾಗ ನನಗೆ 5 months. ಆವಾಗ ನೀವು ಬೇಜಾರು ಮಾಡಿದ್ದು ತುಂಬಾ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ನನಗೆ. ಏನಕ್ಕೆ? ಯಾವಾಗ ಏನು ಮಾಡಿದೆ ನಾನು? ಏನಂದರೆ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ನಾನು ಫ್ರೀಝರಲ್ಲಿ ಇಟ್ಕೊಂಡಿದ್ದೆ. ಇನ್ನು ಸರಿ ನಾನು ನೈಟ್ ತಿನ್ನಬೇಕು ಅಂತ ಹೋಗಿ ಫ್ರೀಝರಲ್ಲಿ ನೋಡಿದ್ರೆ ಐಸ್ ಕ್ರೀಮ್ ಇಲ್ಲ, ತಿನ್ಕೊಂಡ್ಬಿಟ್ಟಿದ್ದಾರೆ ಇವರು. ಆವಾಗ ಆರ್ಡರ್ ಮಾಡೋಕ್ಕೂ ಆಗಲ್ಲ, ಅಲ್ಲಿ ಐಸ್ ಕ್ರೀಮ್ ಇಲ್ಲ. ನನಗೆ ಬೇರೆ ಕ್ರೇವಿಂಗ್ಸ್ ಇತ್ತು ಅವಾಗ. ಯು ಆರ್ ಅ ಸೈಕೋ ಫೆಬಿ. ಆ ಟೈಮ್ ಹಂಗಿತ್ತು, ಏನು ಮಾಡೋಕ್ಕಾಗಲ್ಲ. ಏನು ಅನ್ಸಲ್ಲ ನಿನಗೆ?
ಏನು ಅನ್ಸೋದು. ಇವಾಗ ನನ್ನ ಟರ್ನ್. ಓಕೆ. ಓಕೆನಾ? ನೀವು ನನ್ನ ಇಷ್ಟು ವರ್ಷ ನೋಡ್ಕೊಂಬಂದಿದ್ದೀರಲ್ವಾ ಅಲ್ವಾ? ಹೌದು. ಸೊ ಪ್ರೆಗ್ನೆನ್ಸಿಗೆ ಮುಂಚೆ ಹೆಂಗೆ ಅನ್ನಿಸ್ತೀನಿ, ಇವಾಗ ಹೇಗೆ ಅನ್ನಿಸ್ತೀನಿ, ಏನಾದರೂ ಚೇಂಜಸ್ ಇದೆಯಾ ಲೈಕ್ ಬಿಹೇವಿಯರಲ್ಲಿ ಅಥವಾ ಎವ್ರಿಥಿಂಗ್? ಆ್ಯಕ್ಚುಲಿ ತುಂಬ ಚೇಂಜಸ್ ಇದೆ. ಫೆಬಿ ಇವಾಗ ಸೈಕೋ ಅಂದ್ಬಿಟ್ಟಿದ್ದಾಳೆ. ಅದು ಯಾವಾಗಲೂ ಹೇಳ್ತಾ ಇದ್ದಾರೆ. ಇಲ್ಲ, ಆ್ಯಕ್ಚುಲಿ ನನಗೆ ಫೆಬಿ ಇವಾಗ ತುಂಬ ಜಾಸ್ತಿ ಕ್ಯೂಟ್ ಅಂತ ಅನಿಸ್ತಾಳೆ. ಹೌದು. ಯಾವತ್ತೂ ಹೇಳಿಲ್ಲ ಗೈಸ್ ಇದನ್ನು. ಏನಕ್ಕೆ ಕ್ಯೂಟ್ ಅಂತ ಅನಿಸ್ತಾಳೆ ಅಂತಂದರೆ, ಫೆಬಿ ಜೊತೆ ಮುಂಚೆ ನಾನು ಏನೇನು ದಿನಗಳನ್ನ ಬದುಕೊಂತ ಬಂದಿದ್ದೀನಿ. ಇವಾಗ ನಾವು ಒಂದು ಕಡೆ ಹೋಟೆಲಿಗೆ ಹೋದರೂ ಎಲ್ಲಿಗೆ ಹೋದ್ರೂ ಫೆಬಿ ತಿನ್ನೋದು ಇಷ್ಟೇ ತಿಂತಾ ಇದ್ದಿದ್ದು. ಬಾಕಿ ಮಿಕ್ಕಿದೆಲ್ಲ ನಾನು ತಿನ್ಕೊಳ್ತಾ ಇದ್ದೆ. ಗೈಸ್, ನಾನು ಇದು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಸ್ಟೋರಿ ಹೇಳ್ತೀನಿ, ಸರಿನಾ? ನಾವು ಲವ್ ಮಾಡ್ತಾ ಇರಬೇಕಾದ್ರೆ ನಾನು ಆ್ಯಕ್ಚುಲಿ ಜಾಸ್ತಿ ಊಟ ತಿನ್ನಲ್ಲ, ಸರಿನಾ? ನನಗೆ ಊಟ ಮಾಡಿಸೋದೇ ಒಂದು ಟಾಸ್ಕ್. ಸೊ ಇವರು ಒಂದ್ಸಲ ಏನು ಮಾಡಿದರು ಅಂದರೆ, ನನಗೆ ಈ ಶೋಕಿ ಜ್ಯುವೆಲ್ರೀಸು, ಚಪ್ಪಲಿ, ಆ ಥರ ಆಕ್ಸೆಸರೀಸ್ ಅಂತಂದರೆ ನನ್ನ ಒಂದು ಡಾಬಾ ಕರ್ಕೊಂಡೋಗಿ ನೀನೇನಾದರೂ ಈ ಫುಲ್ ಬಿರಿಯಾನಿ ತಿಂದರೆ ನಾನು ನಿನಗೆ ಚಪ್ಪಲಿ ಕೊಡಿಸ್ತೀನಿ ಅಂತ ಹೇಳಿದರು. ನಾನು ಆ ಚಪ್ಪಲಿಗೋಸ್ಕರ ಎಷ್ಟು ಆಗಿಲ್ಲ ಅಂತಂದ್ರೆ, ನಾನು ಒಂದು ಪ್ಲೇಟ್ ಫುಲ್ ಬಿರಿಯಾನಿ ತಿಂದಿದ ತಕ್ಷಣ ಇವ್ರು ನನ್ನ ಶೋರೂಮ್ಗೆ ಕರ್ಕೊಂಡು ಹೋಗಿ ನನಗೆ ಸ್ಲಿಪ್ಪರ್ ಕೊಡಿಸೋದು. ಐ ಸ್ಟಿಲ್ ರಿಮೆಂಬರ್. ಅವತ್ತು ಊಟ ಅಷ್ಟೇ ಮಾಡಿದ್ದು, ಡಿನ್ನರ್ ತಿಂದಿಲ್ಲ. ಐ ಸ್ಟಿಲ್ ರಿಮೆಂಬರ್ ಬ್ಲೂ ಕಲರ್ ಹೀಲ್ಸ್ ಕೊಡಿಸಿದ್ರು ನನಗೆ. ಸೊ ಅದು ಆ್ಯಕ್ಚುಯಲ್ ಸ್ಟೋರಿ. ಅದು ಫೆಬಿ ಹಿಂಗೆ ಹೇಳಿದ್ನಲ್ಲ, ಸೈಕೋ. ಸೊ ಮುಂಚೆ ತಿಂತಾ ಇದ್ದೆ ಇಷ್ಟು, ಊಟನೇ ತಿಂತಾ ಇರಲಿಲ್ಲ ಕರೆಕ್ಟಾಗಿ. ಬಟ್ ಇವಾಗ ಗಿಟೆಲ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ, ಇಲ್ಲ ಅಂತ ಹೇಳಿದ್ರೆ ಹೋಟೆಲಿಗೆ ಕರ್ಕೊಂಡು ಹೋಗೋದನ್ನು ಬಿಡಿ, ಯೂಶಲಿ ಚೆನ್ನಾಗಿ ತಿಂತಾಳೆ ಇವಾಗ. ಐ ಆಮ್ ವೆರಿ ಹ್ಯಾಪಿ. ಇವಾಗ ಇಬ್ರಿಗೋಸ್ಕರ ತಿನ್ನಬೇಕು ಫೆಬಿ. ಸೊ ಚೆನ್ನಾಗೇ ತಿಂತಾಳೆ. ಅಕಸ್ಮಾತ್ ಏನಾದರೂ ಊಟ ಇಲ್ಲ, ನಾನು ಕರ್ಕೊಂಡು ಹೋಗ್ತಾ ಇಲ್ಲ, ನಾನೇನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲ ಮನೇಲಿಲ್ಲ, ಇಲ್ಲ ಆಚೆಗಡೆ ಇದ್ದೀವಿ, ಅವಾಗೇನಾದರೂ ಊಟ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಫೆಬಿ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ? ತಡ್ಕೊಳಕ್ಕಾಗಲ್ಲ, ಹಂಗಿರುತ್ತೆ. ಇಟ್ಸ್ ಆ್ಯಕ್ಚುಲಿ ಮೋರ್ ಕ್ಯೂಟ್. ಬೇಬಿ ಮೂವ್ ಆಗ್ತದೆ. ಇದು ಒಂದು ಕ್ಯೂಟ್ ಅನಿಸುತ್ತೆ. ಏನಕ್ಕೆ ಅಂದರೆ ದಿನಕ್ಕೆ 50 ಸತಿ ತೋರಿಸ್ತಾಳೆ ಇದನ್ನು, ಬೇಬಿ ಮೂವ್ ಆಗ್ತೈತೆ, ಬೇಬಿ ಮೂವ್ ಆಗ್ತೈತೆ, ಬೇಬಿ ಮೂವ್ ಆಗ್ತೈತೆ ಅಂತ 50 ಸತಿ ತೋರಿಸ್ತಾಳೆ. ಬಟ್ ನೀವು ಫೀಲ್ ಮಾಡಿದ್ದೀರಾ ಅಥವಾ ಸುಮ್ಮನೆ ಹೇಳ್ತಾ ಇದ್ದೀರಾ? ಫೀಲ್ ಆಗುತ್ತೆ. ಯಾಕೆ ಫೀಲ್ ಆಗಲ್ಲ? ಫೀಲ್ ಆಗುತ್ತೆ. 50 ಸತಿ ಫೀಲ್ ಮಾಡಿಸ್ತಾಳೆ. ನೋಡಿ ಒಂದು ನಿಮಿಷ. ಇವಾಗ ನನ್ನ ಟರ್ನು ಕೇಳ. ಇವಾಗ ನನ್ನ ಟರ್ನ್ ಗೈಸ್. ನನ್ನ ಕ್ವೆಶ್ಚನ್ ಏನು ಅಂತಂದರೆ, ಆ್ಯಸ್ ಅ ಮ್ಯಾನ್, ಓಕೆ, ಮುಂಚೆ ನಿಮಗೆ ಓಕೆ ಇವತ್ತು ದುಡಿತೀವ, ನಾವು ತಿಂತೀವ, ಸ್ಪೆಂಡ್ ಮಾಡ್ತೀವ, ಆ ಥರ ಇರುತ್ತೆ. ಸೊ ಮದುವೆ ಆದ್ರೂ ಓಕೆ, ಹಾಫ್ ರೆಸ್ಪಾನ್ಸಿಬಿಲಿಟಿ ಅನ್ಬೋದು. 100% ರೆಸ್ಪಾನ್ಸಿಬಿಲಿಟಿ ತಲೆ ಮೇಲೆ ಬರೋದು ಅಂತಂದರೆ ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳು ಫ್ಯೂಚರು, ಆ ಥರ. ನಿಮಗೆ ನಾನು ಪ್ರೆಗ್ನೆಂಟ್ ಆದಮೇಲೆ ಆ ಭಯ ಏನಾದರೂ ಶುರುವಾಯಿತಾ? ಅಯ್ಯೋ, ನಿಜ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನನಗೆ ಆಲ್ರೆಡಿ ಒಂದು ಮಗು ಸಾಕ್ತಾ ಇರೋ ಅಭ್ಯಾಸ ಇದೆ. ಇವಳನ್ನ ಸಾಕೋದೇ ಒಂದು ರೇಂಜಿಗೆ ಕಷ್ಟ, ಇನ್ನು ಈ ಮಗು ಏನು ಕಷ್ಟ ಇಲ್ಲ ಅನಿಸುತ್ತೆ. ನನಗೆ ಥಾಟೇ ಬಂದಿಲ್ಲ ಯಾವತ್ತು. ಸೊ ನಾನು ಇನ್ನು ಯಾವ ಕ್ವೆಶನ್ಸು ಕೇಳೋಣ. ತಿರುಗಿಸಿ ನನ್ನನ್ನೇ ಬಕ್ರಾ ಮಾಡ್ತಾ ಇದ್ದಾರೆ. ಓಕೆ, ಸೊ ಓವರ್ ಆಲ್, ಓಕೆ, ಆರ್ ಯು ಹ್ಯಾಪಿ ವಿತ್ ಮೀ ಆ್ಯಂಡ್ ಯುವರ್ ಪ್ರೆಗ್ನೆಂಟ್ ಜರ್ನಿ? ಇಲ್ಲ, ಯಾವಾಗಲೂ ಗೋಳು ಇಕ್ಕೋತಾರೆ ಗೈಸ್ ನನ್ನ. ನಾನು ರೇಗಿಸ್ದಿರ ಇನ್ನು ಯಾರು ರೇಗಿಸ್ತಾರೆ? ಜೋಕ್ಸ್ ಅಪಾರ್ಟ್ ಗೈಸ್, ವಾಟ್ ಮೋರ್ ಕ್ಯಾನ್ ಐ ಆಸ್ಕ್ ಫಾರ್? ಸೊ he always been the best husband, best father, future ಇವನು ಬೆಸ್ಟ್ ಹಸ್ಬೆಂಡ್, ಬೆಸ್ಟ್ ಫಾದರ್ ಆಗ್ತಾರೆ ಅಂತ ನಾನು ಅಗ್ರಿಮೆಂಟ್ 200% ಸೈನ್ ಹಾಕ್ಕೊಟ್ಬಿಡ್ತೀನಿ. ಸೊ ದ್ಯಾಟ್ಸ್ ಹೌ ನನ್ನ ಗಂಡ ಇಸ್. ಸೊ ಐ ಆಮ್ ಬ್ಲೆಸ್ಡ್ ದಟ್ ವೇ. ಫೆಬಿದು ಆಸ್ಕಿಂಗ್ ಏನು ತುಂಬ ಎಲ್ಲ ಏನಿಲ್ಲ. ನನಗೆ ಚಿನ್ನ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು ಅಂತೆಲ್ಲ ಯಾವುದು ಹೇಳೋದಿಲ್ಲ. ಫೆಬಿ ಬಟ್ಟೆ ಕೊಡಿಸು ಅಂತಲೂ ಕೇಳಲಾಗುತ್ತಾ? ಹೌದು.
ನನಗೆ ಸ್ಮಾಲ್ ಥಿಂಗ್ಸ್ ಇರುತ್ತೆ ಗೈಸ್, ಏನಂತಂದರೆ ಲೇಕ್ ಹತ್ರ ಕರ್ಕೊಂಡು ಓಕೆ ನಾನು ಇವಾಗ ಅದೇ ಹೇಳೋಕ್ಕೆ ಅಂತ ಬಂದೆ. ಮ್ಯಾಕ್ಸಿಮಮ್ ಏನು ಕೇಳ್ತಾಳೆ ಅಂತ ಹೇಳಿದ್ರೆ ಅವಾಗ ಲೇಕ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಬಟ್ ಇವಾಗ ಲೇಕ್ ಹತ್ರ ಕರ್ಕೊಂಡು ಹೋಗ್ತಾ ಇಲ್ಲ, ಬಿಕಾಸ್ ಅಲ್ಲಿಗೆ ಹೋಗಬಾರ್ದು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ, ಅವ್ರ ಅಪ್ಪ ಅಮ್ಮಂದಿರೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ಲೇಕ್ಸ್ ಹತ್ರ ಹೋಗ್ತಾ ಇಲ್ಲ. ಬಟ್ ಪಾರ್ಕ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಸಾಕು, ಫೆಬಿನ ಮ್ಯಾನೇಜ್ ಮಾಡಿಬಿಡ್ಬೋದು. ಫೆಬಿ ಈಸ್ ವೆರಿ ಸಿಂಪಲ್ ಟು ಮ್ಯಾನೇಜ್. ತುಂಬ ದೊಡ್ಡ ಆಸೆಗಳು, ತುಂಬ ದೊಡ್ಡ ರಿಕ್ವೆಸ್ಟ್ಸ್ ಇರಲ್ಲ ಫೆಬಿ ಕಡೆಯಿಂದ. ಹೌದು. ಓವರ್ ಆಲ್ ನನ್ನ ಜರ್ನಿ ನಿನ್ನ ಜೊತೆಯಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ಔಟ್ ಆಫ್ 10? ಔಟ್ ಆಫ್ ನಾನು ನಿನ್ನ ನೋಡ್ಕೊಂಡಿರೋದು, ನಮ್ಮ ಮೆಮೊರೀಸ್ಗಳು ಡ್ಯೂರಿಂಗ್ ದಿಸ್ ಪ್ರೆಗ್ನೆನ್ಸಿ. 10 ಔಟ್ ಆಫ್ 10. ಬಿಗ್ಗೆಸ್ಟ್ ರಿವಾರ್ಡ್ ನನ್ನ ಲೈಫಲ್ಲಿ ಇದು. ಸ್ಕೂಲು ಕಾಲೇಜ್ಗಳಲ್ಲೂ ನಾನು ಔಟ್ ಆಫ್ ಔಟ್ ತೊಗೊಂಡಿಲ್ಲ, ಫಸ್ಟ್ ಟೈಮ್ ಔಟ್ ಆಫ್ ಔಟ್ ತೊಗೊಂಡಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಶಿ ಈಸ್ ಗಿವನ್ ಮಿ 10 ಔಟ್ ಆಫ್ 10. ಆ್ಯಂಡ್ ಇವಾಗ ನಾನು ನಿನ್ನ ರೇಟ್ ಮಾಡಬೇಕು ಅಂತಂದರೆ ಐ ವಿಲ್ ಗಿವ್ ಯು 2 ಔಟ್ ಆಫ್ 10 ಬಿಕಾಸ್ ಹೆವಿ ಕೂಳೇಕಿದ್ದಾಳೆ ಈ ಜರ್ನಿಯಲ್ಲಿ. ಮುಂಚೆ ನನಗೆ 2 ಔಟ್ ಆಫ್ ಅಂತಂದಿದ್ರೆ ನಾನು 1 ಕೊಡ್ತಿರ್ಲಿಲ್ಲ. ಅದಕ್ಕೆ ಫಸ್ಟ್ ನಾನು ನಿನಗೆ ಕೇಳಿದ್ದು. ಹೇಳ್ತಾ ಇದ್ದೀನಲ್ಲ ಇಲ್ಲ ಇಲ್ಲ, guys, ಸೊ criminal. ಜೋಕ್ಸ್ ಅಪಾರ್ಟ್, ಅದು ನಾನು ಸುಮ್ಮನೆ ಹೇಳಿದ್ದು. ನಾನು ಫೆಬಿಗೆ 100 ಔಟ್ ಆಫ್ 10 ಕೊಡ್ತೀನಿ ಬೇಕಂದರೆ. ನನಗೋಸ್ಕರ ಶಿ ಈಸ್ ಗೋಯಿಂಗ್ ಥ್ರೂ ಸೋ ಮಚ್ ಪೇನ್. ಆ್ಯಂಡ್ ಫೆಬಿ ಏನು ಹಿಂಸೆ ಇಲ್ಲ, ಆರಾಮಾಗಿ ಖುಷಿಯಾಗಿ ಓಡಾಡ್ಕೊಂಡಿರ್ತಾಳೆ. ನನ್ನ ಫ್ರೆಂಡ್ಸ್ಗೂ ನಮ್ಮ ಗ್ಯಾಂಗ್ ಎಲ್ಲರಿಗೂ ಫೆಬಿ ಅಂದರೆ ಏನಕ್ಕೆ ಇಷ್ಟ ಅಂದರೆ ಶಿ ಈಸ್ ವೆರಿ ಪ್ರಾಕ್ಟಿಕಲ್. ಅರ್ಥ ಮಾಡ್ಕೊಳ್ತಾಳೆ. ಶಿ ಈಸ್ ಅ ವೆರಿ ಅಂಡರ್ಸ್ಟ್ಯಾಂಡಿಂಗ್ ವೈಫ್. ಖುಷಿಯಾಗಿ ಎಲ್ಲೇ ಇದ್ರೂ ಖುಷಿನ ಸ್ಪ್ರೆಡ್ ಮಾಡ್ತಾಳೆ. ಸೊ ದಟ್ಸ್ ದ ಥಿಂಗ್ ಐ ಲೈಕ್ ಅಬೌಟ್ ಹರ್ ಅ ಲಾಟ್. ನನ್ನ ಎಲ್ಲ ಖುಷಿ ಇವಳು ತಂದುಕೊಟ್ಟಿರೋದೆ. Same goes with you, vice versa. ಐ ಲವ್ ಯು. I love you too. I love you more. 2 more months to go guys. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀವಿ. ನಾನು ಭಯಂಕರ ಎಕ್ಸೈಟ್. ಅದು ಬೇರೆ ನಮ್ಮ ಪ್ರೆಗ್ನೆನ್ಸಿ ಅಪ್ಡೇಟ್ ಏನು ಅಂತಂದರೆ ನನಗೆ 7 months ರನ್ನಿಂಗಲ್ಲಿದೆ. 27th 8 month ಬೀಳುತ್ತೆ ಆ್ಯಕ್ಚುಲಿ. ಸೊ ಇನ್ನೇನೊಂದು 2-3 ಡೇಸಲ್ಲಿ 8 month ಬೀಳುತ್ತೆ. ನಮಗೆ ಆ್ಯಕ್ಚುಲಿ ತುಂಬ ಎಕ್ಸೈಟ್ಮೆಂಟ್. ಅದು ಇವಾಗ ಕಿಕ್ಕಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ನಮ್ಗೆ ಇವಾಗ ಇನ್ನೂ ಜಾಸ್ತಿ ಫೀಲ್ ಆಗ್ತದೆ. ಓ ಆ್ಯಕ್ಚುಲಿ ವಿ ಆರ್ ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಅವಾಗ ಅವ್ರಿಗೆ ತೋರಿಸ್ತಾ ಇರ್ತೀನಿ, ಸಿ ಬೇಬಿ ಈಸ್ ಕಿಕ್ಕಿಂಗ್ ಅಂತ. ವಿ ಆರ್ ಆ್ಯಕ್ಚುಲಿ ವೆರಿ ಮಚ್ ಎಕ್ಸೈಟೆಡ್ ಅಲ್ವಾ. 2 months ಟು ಎಕ್ಸೈಟ್ಮೆಂಟು, ಭಯನೂ ಇದೆ. ಓಕೆ ಸಾಕು, ಹೋಗೋಣ. ಸೊ ಈ ಥಿಂಗ್ಸ್ನ ನಾವು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿಕೊಂಡು ನಮಗೆ ತುಂಬ ಖುಷಿ ಆಯಿತು. Yes. Guys, thank you all so much for watching this vlog. Please like, share and comment to our channel Nimma Saundarya Bharat. Do not forget to sacrifice. subscribe to our channel. Bye. Bye.